ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಎಂ ಆಯೋಗ ಮಲ್ಲಪ್ಪ ಜೊತೆ ಅವರ ಆತ್ಮೀಯರೇ. ವಾಂಗ್ಚುಕ್, ಸೋನಮ್ ವಾಂಗ್ಚುಕ್ ದೇಶ ತುಂಬ ಅದೊಂದೇ ಚರ್ಚೆ. ಆಧುನಿಕ ಗಾಂಧಿ ಅಂತೇಳಿ ಎಲ್ಲರೂ ಕರಿತಾ ಇದ್ದಾರೆ. ಮತ್ತು ಅವ್ರ ಜೀವನವನ್ನು ಅವ್ರ ಬದುಕನ್ನು ನೋಡಿದ್ರೆ ನಿಶ್ಚಿತವಾಗಿ ನಾವು ಗಾಂಧಿಯ ಮುಂದುವರಿಕೆ ಅಂತ ಹೇಳ್ಬೇಕಾಗ್ಯದ. ಯಾಕಪ್ಪ ಅಂದ್ರೆ ಅಂಥ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ, ಶಿಕ್ಷಣ ಸಲುವಾಗಿ ಭ್ರಷ್ಟಗೊಂಡ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಅನೇಕ ಬಾರಿ ಪೇಪರ್ ಲೀಕ್ ಆಗಿದ್ದು, ಜೊತೆಗೆ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಜೀವನ ಕೊಟ್ಟಿದ್ದು ನೀಡದಲ್ಲೇ ಈ ಗದ್ದಲಕ್ಕಾಗೆಲ್ಲ ನೋಡಿಕೊಂಡು ಈ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಅದಕ್ಕೆ ಮುಖ್ಯವಾಗಿ ಮೊದಲು ಬದಲಾಗಬೇಕಾಗಿದ್ದು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನರು ಕಿತ್ತಾಗಬೇಕು ಅನ್ನೋಂಥ ಬೇಡಿಕೆಯನ್ನು ಇಟ್ಟುಕೊಂಡು ಕಳೆದ 19-20ನೇ ದಿನ ಉಪವಾಸ ಕೊಡ್ತಿದ್ದಾರೆ. ಇವತ್ತು ಅವರ ವಜನ 9 kg ಆಗ್ಯದ. ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಕೆಲವೇ ದಿನದಲ್ಲಿ 1-2-3 ದಿನದಲ್ಲಿ ಕೋಮಾಕ್ಕೆ ಹೋಗ್ತಾರೆ. ಆದ್ರೆ ಉಳಿದು ಭಾಳ ಕಷ್ಟ ಅನ್ನುವಂಥ. ಈಗ ಆಲ್ರೆಡಿ ಹೈಕೋರ್ಟ್ ಸಹಿತ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿ ಸರ್ಕಾರಕ್ಕೆ ಡೈರೆಕ್ಷನ್ ಮಾಡ್ಯಾರ, ನೀವೇನಾದರೂ ಮಾಡಿ ಅವ್ರನ್ನು ಉಳಿಸ್ಕೊಡ್ರಿ. ಮೆಡಿಕಲ್ ಸೈನ್ಸ್ ಇಂಪ್ರೂವ್ ಸಾಕಷ್ಟು ಅದ, ಅದ್ರ ಮೂಲಕ ಅವ್ರನ್ನ ಉಳಿಸ್ಕೊಳ್ಳೋದು ಮತ್ತು ಸದಾ ಅವ್ರ ಮೇಲೆ ನಿಗಾ ಇಡ್ರಿ. ಸಾಧ್ಯಷ್ಟು ಮಟ್ಟಿಗೆ ಅವ್ರಿಗೆ ಊಟ ಮಾಡಿಸ್ಲಿಕ್ಕೆ ಹಚ್ಚ್ರಿ, ಅಂದ್ರೆ ಇದನ್ನು ಮುರಿಸ್ರಿ ಅಂಥೇಳಿ ಸರ್ಕಾರ ಕೇಳ್ತಾ ಇದ್ದಾರೆ. ಅದು ಸರ್ಕಾರ ಮಾತ್ರ ಕಿವಿ ಕಿವಿಡು ಕಣ್ಣು ಕುರುಡು. ಕಳೆದ ಅನೇಕ 15 ಜನ ಪ್ರಧಾನಿಗಳು ಬಂದು ಹೋಗಿದ್ದಾರಲ್ಲ, ನೆಹರೂರಿಂದ ಇವತ್ತಿನವರೆಗೆ. ಮೋದಿ ಅವರಷ್ಟು ಯಾರೂ ಅಮಾನವೀಯ ಇರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅಮಾನವೀಯ, ಸಂವೇದನಾರಹಿತ ವ್ಯಕ್ತಿ. ಯಾಕಂದ್ರೆ ಈಗಾಗಲೇ ಅಗರ್ವಾಲ್ರ ಬಗ್ಗೆ ಹೇಳಿದ್ರು, 102 ದಿವಸ ಉಪವಾಸ ಮಾಡಿದ್ರೆ ಅವ್ರ ಸತ್ರ ಏನೂ ಅದು ಮಾಡಲಿಲ್ಲ. ಇವತ್ತು ಅದ ಮನಸ್ಥಿತಿಯಲ್ಲಿದ್ದಾರೆ ಅವರು. ಹಠ, ಜಿದ್, ಹಠಮಾರಿ ಅಂದರೂ ಅಡ್ಡಿ ಅಲ್ಲ, ಅಡ್ಯೋಗಿ ಅಲ್ಲ, ಹಠಮಾರಿ. ಶಿಕ್ಷಣ ಬದಲಾವಣೆ ಸಲುವಾಗಿ ಶಿಕ್ಷಣದಲ್ಲಿ ಹೊಸತನ ಬರಲಿ, ಪ್ರಾಮಾಣಿಕತೆ ಬರಲಿ. ಇವತ್ತು ಶಿಕ್ಷಣ ಎಲ್ಲ ಮಕ್ಕಳಿಗೆ ಸರಿಯಾಗಿ ಸಿಗುವಂಥದ್ದಾಗಲಿ ಅನ್ನೋ ಬಯಸುವಂಥ ವಿಜ್ಞಾನಿ ಜೊತೆಗೆ ಪರಿಸರವಾದಿ, ಅಷ್ಟೇ ಪ್ರಾಮಾಣಿಕ ಜೀವನ ಕಳೆದಂತಹ ಸೋನಮ್ ವಾಂಗ್ಚುಕ್ ಇವತ್ತು ಹಾಸ್ಯ ಆಗಿದ್ದಾರೆ. ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಬಾಯಿ ತೆರೆದು ಉಸಿರಾಡಿಸ್ತಾ ಇದ್ದಾರೆ. ಇವೆಲ್ಲನೂ ನೋಡಿದಾಗ ಇವರು ಎಷ್ಟು ದಿನದ ಮೆಹಮಾನ್, ಅತಿಥಿ ಈ ದೇಶದ್ದು, ಈ ಜಗತ್ತಿಂದು ಅಂತೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಈ ದೇಶದ ಎಲ್ಲ ವಿರೋಧ ಪಕ್ಷ ಇರ್ಬೋದು, ಎಲ್ಲರೂ ಇರ್ಬೋದು, ಇವತ್ತು ಎಲ್ಲರ ಚಿತ್ತ ಜಂತರ ಮಂತರ ಮೇಲೆ. ಕೇವಲ 1-1.5 ಕಿಲೋಮೀಟರ್ ಇರುತ್ತಿರುವಂಥ ನಮ್ಮ ಮೋದಿಯವ್ರಿಗೆ ಇದು ಕಾಣ್ತಾ ಇಲ್ವಾ, ಕೇಳ್ತಾ ಇಲ್ವಾ? ಎಲ್ಲ ಗೊತ್ತಿದೆ ಅವ್ರಿಗೆ. ಆದರೂ ತಮ್ಮದೇ ಹಠ, ತಮ್ಮದೇ ಜಿದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಮೋದಿ ಹಿಂದೆಂದಿಗಿಂತಲೂ ಕೆಳ ಸ್ತರಕ್ಕೆ ಇಳಿತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾವೆ. ನ್ಯಾಯಾಂಗ ಆಗಿರ್ಬೋದು, ಅಥವಾ ನ್ಯಾಯಾಲಯ ಆಗಿರ್ಬೋದು, ಅಥವಾ ಜನ ಆಗಿರ್ಬೋದು, ನೀವು ಆಹಾರ ಸ್ವೀಕರಿಸಿ ತಗೊಳ್ರಿ ಅಂದಾಗ ಎಷ್ಟು ಸರಳವಾಗಿ, ಸಹಜವಾಗಿ ವಾಂಗ್ಚುಕ್ ಅವ್ರು ಕೇಳ್ತಾ ಇದ್ದಾರೆ. ನಾನು ಒಂದೊಮ್ಮೆ ಆಹಾರ ಸೇವಿಸಿದರೆ ಅದು ಯಾವ ಸಂದೇಶ ನೀಡುತ್ತದೆ? ಪ್ರತಿಭಟನಾಕಾರರು ಕೂತಿದ್ದು ಹೋಗುತ್ತಾರೆ ಎನ್ನುವಂಥ ಸಂದೇಶವನ್ನು ಸರ್ಕಾರಕ್ಕೆ ರವಾನಿಸುತ್ತದೆ. ನಂತರ ಇದು ಯಾವ್ದು ದಾಸ ಮಾಡೋದಿಲ್ಲ ಅವ್ರ ಸರ್ಕಾರ. ಬೆಲೆ ಇಲ್ವಾ? ಸತ್ಯಾಗ್ರಹಕ್ಕೆ ಬೆಲೆ ಇಲ್ವಾ? ಆಹಾರ ಸೇವಿಸಿ ಎಂದು ನನಗೆ ಒತ್ತಾಯಿಸುವ ಬದಲು CJP, ಕಾಕ್ರೋಚ್ ಜನತಾ ಪಾರ್ಟಿ, CJP ಇದೇ 20ರಂದು ಸಂಸತ್ತಿನವರೆಗೆ ಹಮ್ಮಿಕೊಂಡಿರೋ ಪ್ರತಿಭಟನಾ ಮೆರವಣಿಗೆಯನ್ನು ಸೇರಿಕೊಳ್ಳಿ. ಅದಕ್ಕೆ ಹೋಗಿ ಪ್ರತಿಭಟನೆ ಮಾಡೋದನ್ನು 20ನೇ ತಾರೀಕು ಇಟ್ಕೊಂಡಿದ್ದಾರೆ CJP ಅವರು. ಪಾರ್ಟಿ, ಪಕ್ಷ, ಪಂಗಡ ಎಲ್ಲ ಬಿಟ್ಟು ಬೆನ್ನತ್ತಿ ಹೋಗ್ರಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ 2-3 ದಿನಗಳಲ್ಲಿ ಸಾಯುವಂಥ ಪರಿಸ್ಥಿತಿ ಇಲ್ಲ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ವೈದ್ಯಕೀಯ ವರದಿಗಳಲ್ಲಿಯೂ ಬಂದಿದೆ. ಹೌದು, ತುಸು ದೌರ್ಬಲ್ಯವಿದೆ, ಆದರೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದ್ದಾರೆ. ಮುಖ್ಯ ಬೇಕಾಗಿದ್ದು ಶಿಕ್ಷಣ ರಂಗದಲ್ಲಿ ಬದಲಾವಣೆ, ಚೇಂಜ್, ಬದಲಾಗಲೇಬೇಕು. ಅಷ್ಟೇ ಅಲ್ಲ, ವ್ಯವಸ್ಥೆ ಬದಲಾಗಬೇಕು. ನಿಜವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿ. ಅದನ್ನು ಕೇಜ್ರಿವಾಲ್ ಹೇಳ್ಬಿಟ್ಟಿದಾರ, ಇಲ್ಲ ಈ ಸರ್ಕಾರ ಧರ್ಮೇಂದ್ರ ಪ್ರಧಾನರ ಜಾಗದಲ್ಲಿ ವಾಂಗ್ಚುಕ್ರನ್ನು ಶಿಕ್ಷಣ ಮಿನಿಸ್ಟರ್ ಮಾಡಬೇಕಾಗಿದೆ. ಈ ದೇಶಕ್ಕೆ ಹೊಸ ಶಕ್ತಿ ಕೊಡ್ತಾರೆ ಅವರು ಅಂತ.
ಅದನ್ನು ಮಾಡಬಲ್ಲ ನಮ್ಮ ಮೋದಿಯವರು. ಧರ್ಮೇಂದ್ರ ಪ್ರಧಾನರವ್ರನ್ನ ಕಿತ್ತಾಕಿ ವಾಂಗ್ಚುಕ್ಕರನ್ನ ಸೆಕ್ಷನ್ ಮಿನಿಸ್ಟರ್ ಮಾಡ್ತಾರೆ. ಕಾಲೇಜ್ನಲ್ಲಿ ವಹಿಸದ ಮಾತು ಆದ್ರೆ ಸಲಹೆ ಕೊಡ್ತಾಯಿದ್ದಾರೆ. ಅಂಥ ಶಿಕ್ಷಣ ತಂದರು. ಇವತ್ತು 20 ಜನ ಬಾಲಕ ಬಾಲಕಿಯರದು ಯುವತಿ ಯುವಕರು ಜಂಜಿಗಳು ಅನ್ಯಾಯ ಆಗಿದ್ದರ ವಿರುದ್ಧವಾಗಿಯೋ ಅಥವಾ ಮಾನಸಿಕ ಒತ್ತಡಕ್ಕೊಳಗಾಗಿಯೋ ತಮ್ಮ ಜೀವವನ್ನು ಕೊಟ್ಟಿದ್ದಾರೆ 20 ಜನ ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ಒಂದಿಷ್ಟು ಲಕ್ಷ ಇಲ್ವ, ಅದ್ರ ಬಗ್ಗೆ ಒಂದಿಷ್ಟು ಸಿಂಪತಿ ಬೇಕಲ್ವ ನಮ್ಮ ಮೋದಿಯವ್ರಿಗೆ? ಹೋಗಲಿ ಅದ್ರ ಬಗ್ಗೆ ಒಂದು ಕಳಕಳಿ ಮಾತು 2 ಮಾತು ಮಾತಾಡ್ಬೇಕಾಗಿತ್ತಲ್ಲ. ಇದು ಆಗಬಾರ್ದಾಗಿತ್ತು. ಪೇಪರ್ ಲೀಕ್ ಅಂತೇಳಿ ಕಳೆದ ಇವರು 2017 ಇಲ್ಲಿವರೆಗೆ 2018 ಇಲ್ಲಿವರೆಗೆ ಹೆಚ್ಚು ಕಡಿಮೆ 89 ಸಲ ಪೇಪರ್ ಲೀಕ್ ಆಗಿದೆ. ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಬೇರೆ ಕಡೆ ಅದು ನೀಟ್ 4-5 ಸಲ ಆಗಿದೆ. ಇಡೀ ಜೀವನದ ಗುರಿ ಇಟ್ಕೊಂಡು ಬಂದಂಥ ಮಕ್ಕಳು ಒಂದೇನು ಕನಸು ಕಾಣ್ತಾ ಇದ್ದಾರೆ. ಅಂಥದ್ರಲ್ಲಿ 1,000ಕ್ಕೆ 10-15 ಜನ ಸೆಲೆಕ್ಷನ್ ಆಗುವಂಥ ಈ ನೀಟ್ ಬಗ್ಗೆ ಎಲ್ಲರಿಗೂ ಆಸಕ್ತಿ. ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಗ ಡಾಕ್ಟರ್ ಆಗಬೇಕು, ತನ್ನ ಮಗ ಇಂಜಿನಿಯರ್ ಆಗಬೇಕು, ತನ್ನ ಮಗ IAS ಆಫೀಸರ್ ಆಗಬೇಕು, IPS ಆಗಬೇಕು, IFS ಆಗಬೇಕು, ಒಬ್ಬ ದೊಡ್ಡ ಲಾಯರ್ ಆಗಬೇಕು. ಎಲ್ಲ ತಂದೆ ತಾಯಿ ಕನಸಿರ್ತದೆ. ಪ್ರತಿಯೊಬ್ಬ ಯುವಕರಿಗೂ ಸಹಿತ ಕನಸಿರ್ತದೆ. KS ಆಗಬೇಕು, ಇನ್ನೂ ಅಧಿಕಾರಿಗಳಾಗಬೇಕು, ಒಂದು ದೊಡ್ಡದಪ್ಪ ಜಾಬ್ ಹಿಡಬೇಕು, ವೈಟ್ ಕಾಲರ್ ಜಾಬ್ ಹಿಡಬೇಕು ಅನ್ನೋ ಸಂದರ್ಭದಲ್ಲೇ ಅವು ಪ್ರಾಮಾಣಿಕವಾಗಿ ನಡೀಲಾರದ ಕಾರಣಕ್ಕಾಗಿ ಅಲ್ಲೆಲ್ಲ ಗೋಲ್ಮಾಲ್ ಆಗೋದನ್ನು ಗಮನಿಸಿದಾಗ, ಅಲ್ಲೆಲ್ಲ ದುಡ್ಡಿನ ವ್ಯವಹಾರ ಆಗೋದನ್ನು ಗಮನಿಸಿದಾಗ ಮಾಫಿಯಾ ಆಗಿದ್ರು ಶಿಕ್ಷಣ ಅನ್ನುವಂಥದ್ದು, ದುಡ್ಡಿದ್ದವ್ರಿಗೆ ಮಾತ್ರ ಶಿಕ್ಷಣ ಅನ್ನುವಂಥದ್ದಾಗಿದೆ. ಇದನ್ನೆಲ್ಲ ತಿಳಿದುಕೊಂಡು ಈ ಎಲ್ಲ ಜನರ ಸಲುವಾಗಿ, ಈ ಮಕ್ಕಳ ಸಲುವಾಗಿ ಹೆಚ್ಚು ಕಡಿಮೆ 17ರಿಂದ 30 ವಯಸ್ಸಿನೊಳಗಿನ ಮಕ್ಕಳು ಹೆಚ್ಚು ಕಡಿಮೆ ಈ ದೇಶದಲ್ಲೇ 40 ಕೋಟಿ ಯುವಕರಿದ್ದಾರೆ ಜಂಜಿಗಳು. ಅವರೆಲ್ಲರ ಪರವಾಗಿ ಇವತ್ತು ಕೇಳ್ತಾ ಇದ್ದಾರೆ. ಅವ್ರಿಗಾಗೆಲ್ಲ ಇಲ್ಲಿ ಭಾಳ ಗಮನಿಸಬೇಕಾದ ವಾಂಗ್ಚುಕ್ ಅವರು ತಮಗಾಗಿ, ತಮ್ಮ ಮಕ್ಕಳಿಗಾಗಿ, ತಮ್ಮ ಹೆಂಡತಿಗಾಗಿ, ತಮ್ಮ ಆಸ್ತಿ ಮಾಡೋದಕ್ಕಾಗಿ ಯಾವುದಕ್ಕೂ ಸ್ಟ್ರೈಕ್ ಮಾಡ್ತಾ ಇಲ್ಲ. ದೊಡ್ಡ ಗುರಿ ಶಿಕ್ಷಣ. ಅಂಬೇಡ್ಕರ್ ಅವರು ಸಹಿತ ಇದನ್ನು ಹೇಳ್ತಾ ಇದ್ರು, ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಈ ದೇಶಕ್ಕೆ ಅಂತೇಳಿ, ಶಿಕ್ಷಣದಿಂದ ಬದಲಾಯಿಸುವಂಥದ್ದು ಅಂತೇಳಿ. ಅದನ್ನು ಇವತ್ತು ತಮ್ಮ ಆರೋಗ್ಯವನ್ನು ಕಡೆಗಣಿಸಿ, ತಮ್ಮ ಜೀವವನ್ನು ಕಡೆಗಣಿಸಿ ಸಾಹಿತ್ಯಕ್ಕೆ ಸಿದ್ಧಾಗಿ ಹೋಗಿಬಿಟ್ಟಿದ್ದಾರೆ ಮಾನಸಿಕವಾಗಿ. ಮತ್ತು ಸರ್ಕಾರಕ್ಕೆ ಎಷ್ಟರ ಕರೆಗಂಡು ಕೊಡ್ತಾ ಇದ್ದಾರೆ. ಆದರೆ ಇಷ್ಟರೊಳ್ಳೆ ಬದಲಾಗಬೇಕಾಗಿತ್ತು. 20 ದಿನ ಜಪಿಸುವಂಥ ಅವಶ್ಯಕತೆ ಇರಲಿಲ್ಲ. ಬ್ರಿಟಿಷರಿಗಿದ್ರು ಕುರೂರಲ್ಲ ಇವರು ಅನ್ನೋದು. ಯಾಕಂದ್ರೆ 102 ದಿನಗಳವರೆಗೆ ಅಗರ್ವಾಲ್ರವ್ರು ಕೂತಿದ್ರು ಉಪವಾಸ, ಅವ್ರು ಎಬ್ಬಿಸಲಿಲ್ಲ. ಇವತ್ತು ಇವ್ರನ್ನ ಎಬ್ಬಿಸ್ತಾರ ಇಲ್ವಾ ಅಥವಾ ಅವ್ರು ಹೇಳಿದಂಗೆ ಕೇಳ್ತಾರೆ. ಎಲ್ಲಿಯವರೆಗೆ ಧರ್ಮೇಂದ್ರ ಪ್ರಧಾನರನ್ನು ಆ ಪೋಸ್ಟಿಂದ ಅಥವಾ ಶಿಕ್ಷಣ ಮಿನಿಸ್ಟರ್ಶಿಪ್ನಿಂದ ಹೊರಗೆ ತೆಗೆದು ಹಾಕೋದಿಲ್ಲ, ಅಲ್ಲಿವರೆಗೆ ಮುಂದುವರಿಯುವಂಥದ್ರ ಇದು ಕಣ್ಣೆ ಕಾಣುವಂಥ ಸತ್ಯದು. ಆದರೆ ಇದನ್ನು ಮಾಡ್ತಾರೆ ಮೋದಿಯವರು ಅಂತ. ಆದರೆ ಇಲ್ಲಿವರೆಗೆ ಅವ್ರು ಮಾಡುವಂಥ ದೃಷ್ಟಿಕೋನ, ಸಮೀಪದಲ್ಲಿದ್ದರು ನೋಡಲಾರ ಸ್ಥಿತಿ, ಇದಕ್ಕೆಲ್ಲವೂ ಕಾರಣಕರ್ತರು ಯಾರಪ್ಪ ಅಂದ್ರೆ ಮೋದಿಯವರು ಇವತ್ತು ಮನಸ್ಸು ಮಾಡಿದರೆ ಬೇಕಾದ ಸಾಧ್ಯತೆ. ಇವತ್ತು ನೋಡಿ ನಮ್ಮ ಗೋಧಿ ಮೀಡಿಯಾ ತಪ್ಪಾಗಿದ್ದು ಮೋದಿಯವರು ಅವ್ರು ಮಾಡ್ತಾಯಿದ್ದಾರೆ. ಆದ್ರೆ ಇಲ್ಲಿವರೆಗೆ ಈ ರಾಹುಲ್ ಗಾಂಧಿಯವರು ಯಾಕೆ ಬಂದಿಲ್ಲ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ದಿಶಾಬಲ್ ಮಾಡುವಂಥ ವಿಷಯ ಇದು. ಯಾಕಂದರೆ ಕಳೆದು ಈ ಒಂದು ತಿಂಗಳಿಂದ ಏನು ಜಂಜಿದಾಗಿದೆ, ಅದರಲ್ಲೂ ಮುಖ್ಯವಾಗಿ ನೀಟಿದ್ದಾಗಿದೆ, ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಅಲ್ಲಲ್ಲೇ ಕರಿತಾ ಇದ್ದಾರೆ, ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ, ತಾವು ಮೂಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಯಾರನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಗೋಧಿ ಮೀಡಿಯಾ. ವಿರೋಧ ಪಕ್ಷ ನಾಯಕ ಇದ್ದಾರೆ. ಆದರೆ ಈಗ ರಾಹುಲ್ ಗಾಂಧಿಯವರು ಬಂದು ಕೇಳಿದ್ರೆ ಮೋದಿಯವ್ರು ಹೋಗ್ತಾರ. ಅವ್ರಿಗೆ ಬಂದು ಇಲ್ಲಪ್ಪ ನಾನು ಮಾಡ್ತೀನಿ, ಇವ್ರು ಬದಲು ಮಾಡ್ತೀನಿ ಅಂತ ಬಂದು ಅಂತಾರ. ಯಾರು ಮಾಡೋರು? ಮೂಲ ಕಾರ್ಯಕರ್ತರು ಮೋದಿ ಮತ್ತು ಶಾ, ಅದರಲ್ಲೂ ಮೋದಿ ಅವರು ಮಾಡ್ತಾ ಇಲ್ಲ. ಅದಕ್ಕೆ ಹೌದು ರಾಹುಲ್ ಗಾಂಧಿ ಅವ್ರು ಹೇಳಿದ್ರು, ಅವ್ರು ಕೇಳ್ತಾ ಇದ್ದರು ಅನ್ನೋಂಗಿದ್ರೆ ಹಿಂದೆ ಸಾಕಷ್ಟು ರೈತ ಸಲುವಾಗಿ ಮತ್ತು ಸಲುವಾಗಿ ಪ್ರಯತ್ನ ಮಾಡಿದ್ದಾರೆ, ಹೇಳಿದ್ದಾರೆ. ಯಾವ ಮಾತು ಕೇಳಿದ್ದಾರೆ ಅವರು? ಇವತ್ತಿಗೂ ಯಾವುದೂ ಇಲ್ಲ ಅಂದಾಗ ಈ CJP ಕಾಕ್ರೋಚ್ ಜನತಾ ಪಾರ್ಟಿ ಮೂಲಕ ನಿಂತಹ ಇವತ್ತು ಉಪವಾಸ ಕೊಡ್ತಂತಹ ವಾಂಗ್ಚುಕ್ಕರನ ಉಪವಾಸ ಎಬ್ಬಿಸ್ತಾರೆ ಮೋದಿಯವರು. ಈ ರಾಹುಲ್ ಗಾಂಧಿ ಬಂದ ತಕ್ಷಣ ಅವರು ಹೋರಾಟಗಳು ಇರೋ ದೃಷ್ಟಿಯಲ್ಲಿ ನಡೆಸಿದ್ದಾರೆ, ವಿದ್ಯಾರ್ಥಿಗಳ ಸಲುವಾಗಿ ನಡೆಸಿದ್ದಾರೆ, ಅವ್ರ ತಂದೆ ತಾಯಿಗಳ ಸಲುವಾಗಿ ನಡೆಸಿದ್ದಾರೆ. ನೋಡಿದ್ರು ಈಗಾಗಲೇ ಕೋರ್ಟ್ದಲ್ಲಿ ಅವ್ರು ಏನು ಮಾತಾಡಿದರೆ ಏನಿಲ್ಲ ಅಂತೇಳಿ. ಅದಕ್ಕಾಗಿ ದಿಶಾಬಲ್ ಮಾಡೋಕ್ಕಿಂತಲೂ ಈಗ ಮುಖ್ಯವಾಗಿ ವಾಂಗ್ಚುಕ್ಕರ ಬೇಡಿಕೆ ಏನದ ಅದನ್ನು ಈಡೇರಿಸ್ಕೊಳ್ಬೇಕು. ಇಲ್ಲಾಂದ್ರೆ ಅವರು ಸಾಯೋದಕ್ಕೂ ರೆಡಿ. ಇವತ್ತೇನಾದರೂ ಅವರು ತಮ್ಮ ಜೀವನದ ಸಲ ಬಿಟ್ಟರೆ ಇತಿಹಾಸದಲ್ಲಿ ಮೋದಿಯವ್ರಿಗೆ ಒಂದು ಕಪ್ಪು ಚುಕ್ಕೆ ಅನ್ನೋದಿಲ್ಲ, ಮಾತಿಲ್ಲ. ತಮ್ಮ ಕ್ರೂರ ಮನಸ್ಥಿತಿಯನ್ನು ಬಿಟ್ಟುಕೊಂಡು ತೆಗೆದುಹಾಕಿ ಒಬ್ಬ ಯೋಗ್ಯ ಮನುಷ್ಯನ, ಈ ದೇಶಕ್ಕೆ ಬೇಕಾಗಿರುವಂಥ ಮನುಷ್ಯ,
ಈ ವ್ಯವಸ್ಥೆಗೆ ಒಂದು ಪರಿಕಲ್ಪನೆ ಕೊಡುವಂಥದ್ದು, ಪರಿಹಾರ ಕೊಡುವಂಥ ವ್ಯಕ್ತಿತ್ವ ಅವ್ರಲ್ಲದ, ಶಿಕ್ಷಣಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡುವಂಥ ಶಕ್ತಿ ಅವ್ರಿಗದ. ಅಂಥ ಒಬ್ಬ ಶಿಕ್ಷಣ ವಿಜ್ಞಾನಿ, ಪರಿಸರ ವಿಜ್ಞಾನಿ, ಪ್ರಾಮಾಣಿಕ ವ್ಯಕ್ತಿ. ಇವತ್ತು ಅವ್ರು ರಾಜನೀತಿ ಮಾಡ್ತಾ ಇದ್ದಾರೆ, ರಾಜಕೀಯ ಅಲ್ಲ. ಏನು ನೆಹರು ನಂತರ ಬರ್ತದೆಲ್ಲ ರಾಜಕೀಯ. ಗಾಂಧೀಜಿಯವ್ರ ಸಮಯದಲ್ಲಿ ರಾಜನೀತಿ ಇತ್ತು. ಎಂಥ ಬ್ರಿಟಿಷ್ ಸರ್ಕಾರ ಅವ್ರ ಮಾತು ಬೆಲೆ ಕೊಡ್ತಿತ್ತು. ಇವತ್ತು ಬ್ರಿಟಿಷ್ ಸರ್ಕಾರದಿಂದಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥ ನಮ್ಮ ಮೋದಿ ಸರ್ಕಾರ ಇಲ್ಲಿವರೆಗೆ ಕಿಂಚಿತ್ತೂ ಸ್ಪಂದಿಸಿಲ್ಲ. ಇನ್ನು ಇವತ್ತೇನು ಮಾಡ್ಬೋದಾ ಯಾರಿಗೂ ಗೊತ್ತು. ಆದರೆ ಏನಾದರೂ ಈ ಒಂದು ಹೋರಾಟದಲ್ಲೇ ವಾಂಚುಕ್ಕರ ಜೀವ ನಿಂತು ಹೋದ್ರೆ, ಉಸಿರು ನಿಂತು ಹೋದ್ರೆ ಅದಕ್ಕೆ ಹೊಣೆ ಮೋದಿ. ಇನ್ನೇನು ಭಾಳ ಹೇಳುವಂಥ ಅವಶ್ಯಕತೆ ಇಲ್ಲ. ಆ ಎಲ್ಲ ದಿಶೆಯಲ್ಲಿ ಇವತ್ತು ಮೂಮೆಂಟು ಜೋರಾಗ್ತಾ ಇದೆ, ವಿರೋಧ ಪಕ್ಷ ಒಂದಾಗ್ತಾ ಇದ್ದಾವೆ. ವಾಂಚುಕ್ಕರ ಈ ಒಂದು ಹೋರಾಟ ಯಶಸ್ವಿಯಾಗಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಕಾರಣ ಇಷ್ಟ, ಇದರಲ್ಲಿ ಎಲ್ಲ ಮಕ್ಕಳ ಭವಿಷ್ಯದ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಹೊಂದಿಸ್ಕೊಂಡು H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದಕ್ಕಾಗಿ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.